ನಮ್ಮಲ್ಲೊಂದು ಮಾತಿದೆ, ಆಡು ಭಾಷೆಯಲ್ಲಿ ಮಾತನಾಡ್ತಾ ಇರ್ತಾರೆ. ಮಗ ಎಷ್ಟೇ ದೊಡ್ಡವನಾದರೂ ಕೂಡ, ಯಾವುದೇ ಹಂತಕ್ಕೆ ಹೋದರೂ ಕೂಡ ಆತ ತಾಯಿಗೆ ಮಗನಾಗೇ ಇರ್ತಾನೆ. ತಂದೆ ತಾಯಿ ಏನೇ ಸಾಧನೆ ಮಾಡಿದರೂ ಕೂಡ ಆ ಪೋಷಕರು, ಆ ತಂದೆ ತಾಯಿ ಮಕ್ಕಳಿಗೆ ಪೋಷಕರಾಗಿ ತಂದೆ ತಾಯಿನೇ ಇರ್ತಾರೆ. ನೀವು ರಾಷ್ಟ್ರದ ಮುಖ್ಯಸ್ಥರಾಗಿರ್ಬೋದು, ಜಾಗತಿಕ ನಾಯಕರಾಗಿರ್ಬೋದು, ಏನೇನೋ ಸಾಧನೆ ಮಾಡಿರ್ಬೋದು, ಆದರೆ ನೀವು ಕುಟುಂಬಕ್ಕೆ ಒಬ್ಬ ವ್ಯಕ್ತಿಯಾಗಿರ್ತೀರಿ. ಇದು ನಮ್ಮ ಆಡು ಭಾಷೆಯಲ್ಲಿ ಹೇಳುವಂಥ ಮಾತು. ಅಂದರೆ ಕುಟುಂಬ ಮತ್ತು ವ್ಯಕ್ತಿಯ ನಡುವೆ ಭಾವನಾತ್ಮಕ ಸಂಬಂಧಗಳು ಆಗಿರುತ್ತೆ. ಅದು ವ್ಯಕ್ತಿಗಳು ಮೃತಪಟ್ಟಾಗೋ, ಮನೆಯಲ್ಲಿ ಆಗುವಂತಹ ಆಗು ಹೋಗುಗಳು, ಮನೆಯಲ್ಲಿ ಆಗುವಂತಹ ಕಾರ್ಯಕ್ರಮಗಳು, ಮಗಳ ಮದುವೆನೋ, ಮಕ್ಕಳ ಮದುವೆನೋ, ಮಗನ ಮದುವೆನೋ, ಏನೋ ಸಂಬಂಧ ಇದ್ದೇ ಇರುತ್ತೆ. ಅವೆಲ್ಲದರಲ್ಲೂ ಕೂಡ ಭಾಗವಹಿಸಬೇಕು ಅನ್ನೋದು ಅದೊಂದು ಭಾವನಾತ್ಮಕ ಸಂಬಂಧ, ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ. ಆ ರಿಲೇಷನ್ಶಿಪ್ ಬಿಲ್ಡ್ ಆಗೋದ್ರ ಮುಖಾಂತರ ಒಂದು ಕುಟುಂಬ ಅನ್ನೋದು ಇರುತ್ತೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿ ಅದ್ಯಾಕೋ ಹಿಂದೇಟಾಗ್ತಿದೆ ಎನ್ನುವಂತಹ ಸುದ್ದಿಗಳು ಬರ್ತಾ ಇರೋದು. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರ ಕೊಟ್ಟಿರುವಂತಹ ಒಂದು ಹೇಳಿಕೆಯೇ ಸದ್ಯಕ್ಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರ ಹಾಸ್ಯಭರಿತವಾಗಿ ಈ ಮಾತುಗಳನ್ನು ಹೇಳಿದಾಗಲೂ ಕೂಡ ಆ ಹಾಸ್ಯಭರಿತ ಮಾತುಗಳಲ್ಲೇ ಕೆಲವೊಂದಿಷ್ಟು ಗಾಂಭೀರ್ಯ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇರೋದು. ಏನು ಗಾಂಭೀರ್ಯ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ? ಒಬ್ಬ ರಾಜಕೀಯ ನಾಯಕರಾಗಿದ್ದಾರೆ, 2ನೇ ಬಾರಿಗೆ ಅಮೆರಿಕದ ಅಧ್ಯಕ್ಷರಾಗಿದ್ದಾರೆ, ಎಲ್ಲವೂ ಓಕೆ. ಆದರೆ ವೈಯಕ್ತಿಕ ಜೀವನ ಅಂತೂ ಬಂದಾಗ ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ. ಇದೇ ಸುದ್ದಿ. ಹಾಗಾದರೆ ಏನೇನಾಗ್ತಾ ಇದೆ? ಟ್ರಂಪ್ಗೆ ಇದೆಂತಹ ಪರಿಸ್ಥಿತಿ ಏನು ಎತ್ತ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇರಾನ್ ಯುದ್ಧದ ನಡುವೆ ಟ್ರಂಪ್ಗೆ ಒಂದು ವೈಯಕ್ತಿಕ ಗೊಂದಲ ಶುರುವಾಗಿದೆ. ಏನು ವೈಯಕ್ತಿಕ ಗೊಂದಲ? ಸ್ವಂತ ಮಗನ ಮದುವೆಗೆ ಹೋಗಬೇಕಾದರೂ ಕೂಡ, ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಮಗನ ಮದುವೆಗೆ ಹೋಗಬೇಕಾದರೂ ಕೂಡ ಆಲೋಚನೆ ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ನಾನು ಹೋದರೂ ಕೊಲ್ತಾರೆ, ಹೋಗದಿದ್ದರೂ ಕೂಡ ಕೊಲ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ತಮಾಷೆ ಮಾಡಿದ್ದಾರೆ. ವಾರಾಂತ್ಯದಲ್ಲಿ ಬಹಾಮಾಸ್ ದ್ವೀಪದಲ್ಲಿ ಜೂನಿಯರ್ ಟ್ರಂಪ್ ಮದುವೆ, ಅಂದರೆ ಡೊನಾಲ್ಡ್ ಟ್ರಂಪ್ ಅವರ ಪುತ್ರ, ಸ್ವಂತ ಪುತ್ರನ ಮದುವೆಗೆ ಹೋಗೋದಕ್ಕೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಸಾಧ್ಯ ಆಗ್ತಾ ಇಲ್ಲಂತೆ. ಏನು ಹೇಳಿದರು ಡೊನಾಲ್ಡ್ ಟ್ರಂಪ್? ನಾನು ಮದುವೆಗೆ ಬರಬೇಕು ಅಂತ ಮಗ ಬಯಸ್ತಾನೆ, ಆದರೆ ಸದ್ಯದ ಪರಿಸ್ಥಿತಿ ನನಗೆ ಸರಿಯಾದ ಸಮಯ ಅಲ್ಲ. ನನಗೆ ಇರಾನ್ ಯುದ್ಧ ಮತ್ತು ಬೇರೆ ಜಾಗತಿಕ ಜವಾಬ್ದಾರಿಗಳಿದೆ. ಇವುಗಳನ್ನು ನಾನು ಹೇಗೆ ನಿರ್ಧಾರ ತೆಗೆದುಕೊಂಡರೂ ಕೂಡ ನನಗೆ ಗೆಲುವಿಲ್ಲ. ಒಂದು ವೇಳೆ ನಾನು ಮದುವೆಗೆ ಹೋದರೆ ಅವರು ನನ್ನನ್ನು ಕೊಲ್ತಾರೆ, ಹೋಗದಿದ್ದರೂ ಕೂಡ ನನ್ನನ್ನು ಕೊಲ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ದಾರೆ. ಕೊಲ್ತಾರೆ, ಇದರ ಅರ್ಥ ಏನು ಅಂತ ಹೇಳಿದರೆ, ಮಾಧ್ಯಮಗಳು, ಅಮೆರಿಕದ ರಾಜಕೀಯ ಪಕ್ಷಗಳ ನೇತಾರರು ಅಥವಾ ಎಕ್ಸ್ ಆರ್ಮಿ ಮ್ಯಾನ್ಗಳು, ಅಮೆರಿಕದ ನಾಗರಿಕರು, ಇವರೆಲ್ಲರೂ ಕೂಡ ನನ್ನನ್ನು ಟೀಕೆ ಮಾಡಿ 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 ಸಾಯಿಸ್ತಾರೆ ಅಂತ ಡೊನಾಲ್ಡ್ ಟ್ರಂಪ್ ಅವರ ಮಾತಿನ ಅರ್ಥ. ಯಾವ ಕಾರಣಕ್ಕಾಗಿ, ಯಾಕೆ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾಗಿ ಹೇಳೋದಕ್ಕೆ ಕಾರಣ ಆಯಿತು? ಒಂದು, ಡೊನಾಲ್ಡ್ ಟ್ರಂಪ್ ಅನೇಕ ಬಾರಿ ಗಾಲ್ಫ್ ಆಡೋದಕ್ಕೆ ಬೇರೆ ಬೇರೆ ದೇಶಗಳಿಗೆ, ರೆಸಾರ್ಟ್ಗಳಿಗೆ ಹೋಗ್ತಾ ಇದ್ದರಂತೆ ಗಾಲ್ಫ್ ಆಡೋದಕ್ಕೆ ಯುದ್ಧದ ಸಮಯದಲ್ಲಿ. ಅದಕ್ಕೆ ಅಮೆರಿಕಾದವರು ಹೇಳ್ತಾರೆ, ಒಬ್ಬ ಜವಾಬ್ದಾರಿಯುತ ದೇಶದ ಅಧ್ಯಕ್ಷರಾಗಿದ್ದುಕೊಂಡು ಡೊನಾಲ್ಡ್ ಟ್ರಂಪ್ ಯುದ್ಧದ ಸಮಯದಲ್ಲೂ ಕೂಡ ಗಾಲ್ಫ್ ಆಡೋದಕ್ಕೆ ಹೋಗ್ತಾರೆ, ಅದಕ್ಕೆ ನಾವು ಕಟ್ಟಿರುವಂಥ ತೆರಿಗೆ ಹಣ ವ್ಯಯ ಆಗಿಬಿಡುತ್ತೆ, ತೆರಿಗೆ ಹಣ ವ್ಯಯ ಆಗುತ್ತೆ. ಯಾವ ಕಾರಣಕ್ಕಾಗಿ ಇವರು ಹೋಗ್ತಾರೆ? ಈ ಪ್ರಶ್ನೆಯನ್ನು ಅವರು ಇಡ್ತಾ ಇದ್ರು. ಒನ್ಸ್ ಅಗೇನ್ ಇದ್ರ ಬಗ್ಗೆ ಅವರು ಮಾತನಾಡಬಹುದು ಎನ್ನುವಂಥ ವಿಚಾರ. ಎರಡನೇ ಪ್ರಮುಖವಾಗಿ ಅವರು ಹೇಳ್ತಾ ಇರೋದು, ಈಗಾಗಲೇ ಇರಾನ್ ವಿರುದ್ಧ ಯುದ್ಧವನ್ನು ಶುರು ಮಾಡಿದ್ದಕ್ಕಾಗಿ ಇರಾನ್ ಇವರನ್ನು ಹತ್ಯೆ ಮಾಡೋದವರಿಗೆ ನಾವು ಇನಾಮು ಕೊಡ್ತೀವಿ ಅಂತ ಹೇಳಿದೆ. ಯಾವುದಾದ್ರೂ ಒಂದು ಸಂಸ್ಥೆ ಆಗಿರ್ಬೋದು, ಒಬ್ಬ ವ್ಯಕ್ತಿ ಆಗಿರ್ಬೋದು, ಯಾವುದಾದ್ರೂ ವ್ಯಕ್ತಿ ಡೊನಾಲ್ಡ್ ಟ್ರಂಪ್ ಅವರನ್ನು ಮುಗಿಸಬೇಕು, ಹತ ಮಾಡಬೇಕು ಅಂತ ಇರಾನ್ ಈಗಾಗಲೇ ಬಹುಮಾನವನ್ನು ಘೋಷಣೆ ಮಾಡಿದೆ. ಆ ನಿಟ್ಟಿನಲ್ಲಿ ಅವರ ವಿರುದ್ಧ ಕಾರ್ಯಾಚರಣೆ ಆಗಬಹುದು ಎನ್ನುವಂಥ ಒಂದು ಭಯ ಇದೆ. ಒಂದು. ಎರಡನೆಯದ್ದು ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಸಮಯದಲ್ಲಿ ಮತ್ತು ಇತ್ತೀಚೆಗೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಏಕಾಏಕಿಯಾಗಿ ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ರೇಗಿ ಹೋಗುವಂತಹ ಪ್ರಯತ್ನ, ಅವರನ್ನು ಹತ್ಯೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರುವಂತಹ ಐತಿಹಾಸಿಕ ಘಟನೆಗಳು ಡೊನಾಲ್ಡ್ ಟ್ರಂಪ್ ಅವರ ವಿಚಾರದಲ್ಲಿದೆ. ಹೀಗಾಗಿ ಭದ್ರತಾ ದೃಷ್ಟಿಯಿಂದಲೂ ಕೂಡ ನಾನು ಹೋಗಬೇಕೋ ಬೇಡೋ ಅನ್ನುವಂಥ ಆಲೋಚನೆ ಅವ್ರದ್ದಿದೆ. ಎರಡನೇ ಕಾರಣ ಏನು ಅಂತ ಹೇಳಿದರೆ, ಒಂದು ವೇಳೆ ನಾನು ಮದುವೆಗೆ ಹೋಗದೇ ಇದ್ದರೆ ಕುಟುಂಬ ನನ್ನ ವಿರುದ್ಧ ಸಿಟ್ಟಾಗ್ಬಿಡುತ್ತೆ. ಸ್ವಂತ ಮಗನ ಮದುವೆಗೆ ಹೋಗದಂತ ಅಧ್ಯಕ್ಷೀಯ ವ್ಯಕ್ತಿ, ಭಾವನಾತ್ಮಕ ಸಂಬಂಧಗಳೇ ಈ ವ್ಯಕ್ತಿಯ ಬಳಿ ಇಲ್ಲ ಅಂತ ಆ ವಿಚಾರದಲ್ಲೂ ಕೂಡ ನನ್ನನ್ನು ಸಾಯಿಸುವ ಪ್ರಯತ್ನಗಳಾಗ್ಬಿಡುತ್ತೆ. ಸಾಯಿಸುವುದರ ಅರ್ಥ ಏನು? ಅವ್ರು ಹೇಳ್ತಾ ಇರೋದು ನನ್ನನ್ನು ಟೀಕೆ ಮಾಡುತ್ತಾರೆ ಅಂತ. ಭದ್ರತೆ ಮತ್ತು ಕೌಟುಂಬಿಕ ವಿಚಾರದಲ್ಲಿ ಅವರು ಈ ರೀತಿಯಾಗಿ ಮಾತನಾಡಿದ್ದಾರೆ. ಹಾಗಾದ್ರೆ ಟ್ರಂಪ್ಗೆ ಗೆಲ್ಲಲಾಗದ ಧರ್ಮ ಸಂಕಟ ಬಂದಿದೆ. ಏನ್ ಧರ್ಮ ಸಂಕಟ? ರಾಜಕೀಯ ಪರಿಸ್ಥಿತಿ, ಇರಾನ್ ಜೊತೆ ನಡೀತಾ ಇರುವಂತಹ ಮಾತುಕತೆಗಳು ಅಡ್ಡಿಯಾಗ್ತಾ ಇರೋದು, ಮದುವೆಗೆ ಹೋದರೂ ಕೂಡ ಟೀಕೆ, ಹೋಗದಿದ್ರೂ ಕೂಡ ಟೀಕೆ ಆಗುವಂತಹ ಸಾಧ್ಯತೆಗಳು. ನಾನು ಇವಾಗಲೇ ಹೇಳಿದ ಹಾಗೆ, ಹೋದರೆ ಎಂಜಾಯ್ ಮಾಡೋಕ್ಕೆ ಹೋಗ್ತಾರೆ, ಪಾರ್ಟಿ ಮಾಡೋದಕ್ಕೆ ಹೋಗ್ತಾರೆ. ದೇಶ ಅಂದರೆ ಇಡೀ ದೇಶ ಯುದ್ಧವನ್ನು ಎದುರಿಸ್ತಾ ಇದೆ, ಆರ್ಥಿಕ ಬಿಕ್ಕಟ್ಟು ಎದುರಾಗ್ತಾ ಇದೆ, ಮಜಾ ಮಾಡೋಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆ ಟೀಕೆಯನ್ನು ಕೂಡ ಎದುರಿಸಬೇಕು ಅನ್ನುವಂಥ ಹಾಸ್ಯ, ಮಾಧ್ಯಮ ಟೀಕೆ, ಕೌಟುಂಬಿಕ ಒತ್ತಡದ ನಡುವೆ ಅದು ಕಷ್ಟ ಅಂತ ಅವರು ಹೇಳ್ತಾ ಇರುವಂಥದ್ದು.
ಕಷ್ಟ ಆಗಿಬಿಡುತ್ತೆ. ಮಾಧ್ಯಮಗಳು ನಮ್ಮನ್ನು ಟೀಕೆ ಮಾಡ್ತವೆ, ವಿರೋಧ ಪಕ್ಷಗಳು ನಮ್ಮನ್ನು ಟೀಕೆ ಮಾಡ್ತವೆ, ಪಾರ್ಟಿ ಮಾಡ್ತಾರೆ, ಮಜಾ ಮಾಡೋಕೆ ಹೋಗ್ತಾರೆ ಅಂತ. ಒಂದು ವೇಳೆ ಮದುವೆಗೆ ಹೋಗುವುದೇ ಇದ್ದರೆ ಕುರೂರಿ ಅಂತ ಹೇಳ್ತಾರೆ. ಕೌಟುಂಬಿಕ ಸಂಬಂಧದ ಮೌಲ್ಯವೇ ಇಲ್ಲದಂಥ ಸ್ವಾರ್ಥಿ ಅಂತೆಲ್ಲ ಮಾತುಕತೆಗಳು ಬಂದುಬಿಡುತ್ತೆ ಅಂತ ಅವ್ರು ಹೇಳ್ತಾ ಇರೋದು. ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಪತ್ನಿ ಇವಾನಾ ಟ್ರಂಪ್ ಅವರ ಮಗ ಇವರು ನೋಡಿ, ಮೊದಲು ಈ ಮದುವೆನ ವೈಟ್ ಹೌಸ್ನಲ್ಲಿ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರಂತೆ, ವೈಟ್ ಹೌಸ್ನಲ್ಲಿ ಮಾಡಬೇಕು ಅಂತ. ಆದರೆ ವೈಟ್ ಹೌಸಲ್ಲಿ ಮದುವೆ ಆಗೋದು ಕೊನೆ ಕ್ಷಣದಲ್ಲೆಲ್ಲವೂ ಕೂಡ ನಿರ್ಧಾರ ಏರುಪೇರಾಗಿ ಬಹಾಮಾಸ್ನ ಖಾಸಗಿ ದ್ವೀಪಕ್ಕೆ ಇದನ್ನೆಲ್ಲ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಅಲ್ಲಿಗೆ ಶಿಫ್ಟ್ ಆಗಿದ್ದರ ಪರಿಣಾಮವಾಗಿ ಒಂದು ಕಡೆ ಇರಾನ್ನ ಜೊತೆಗೆ ಇದೀಗ ಕದನ ವಿರಾಮದ ಬಗ್ಗೆ ಅವರೆಲ್ಲ ಮಾತನಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇನ್ನೇನು ಮತ್ತೆ ಬೇರೊಂದು ಮಾದರಿಯಲ್ಲಿ ದಾಳಿ ಮಾಡಬೇಕು ಅನ್ನುವಂತಹ ಪ್ರಯತ್ನಗಳ ಭಾಗವಾಗಿ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ 3 ಮಧ್ಯಪ್ರಾಚ್ಯದ ದೇಶಗಳು ಮನವಿ ಮಾಡಿದ್ದರ ಕಾರಣಕ್ಕಾಗಿ ಯುದ್ಧದ ಬಗ್ಗೆ ಕದನ ವಿರಾಮ ಹೇರಿದ್ದೀನಿ ಅಂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಈ ಸಮಯದಲ್ಲಿ ಏನಾದರೂ ತಮ್ಮ ಪುತ್ರನ ಮದುವೆಗೆ ಏನಾದರೂ ಹೋಗ್ಬಿಟ್ರೆ ಈ ವಿಚಾರದಲ್ಲಿ ನನಗೆ ಹಿನ್ನಡೆ ಆಗ್ಬೋದು. ಒಂದು ದೇಶದ ವಿಚಾರದಲ್ಲಿ ಜನರ ಟೀಕೆ ಟಿಪ್ಪಣಿಗಳನ್ನು ಎದುರಿಸಬೇಕು ಅಂತ ಅವ್ರು ಹೇಳ್ತಾ ಇರೋದು. ನೀವು ನೋಡಿ, ಈ ಯುದ್ಧ ಶುರುವಾದ ಮೊದಲ ದಿನದಿಂದಲೂ ಕೂಡ ಸ್ವತಃ ಅಮೆರಿಕಾದ ಒಳಗೆ ಪ್ರತಿಭಟನೆಗಳಾಯಿತು. ಯಾವುದೇ ಕಾರಣಕ್ಕೂ ಈ ಯುದ್ಧವನ್ನು ಮಾಡಬಾರ್ದಿತ್ತು ಇಸ್ರೇಲ್ನ ಕಾರಣಕ್ಕಾಗಿ ಅಂತ ಅಲ್ಲಿಯ ಜನ ಬೀದಿಗಿಳಿದು ಪ್ರತಿಭಟನೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಒಂದು ವೇಳೆ ಮಗನ ಮದುವೆಯ ವಿಚಾರವನ್ನು ಇಟ್ಟುಕೊಂಡು ಡೊನಾಲ್ಡ್ ಟ್ರಂಪ್ ಎಂಜಾಯ್ ಮಾಡೋ ಪ್ರಯತ್ನವನ್ನು ಮಾಡಿದರೆ ಏನಾಗುತ್ತೆ, ಎಂಜಾಯ್ ಮಾಡೋ ಪ್ರಯತ್ನಗಳನ್ನು ಮಾಡಿದರೆ ಏನಾಗುತ್ತೆ, ಇದು ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವರಿಗೆ ಕಾಡ್ತಾ ಇರುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳುವ ಪ್ರಯತ್ನದ ಭಾಗವಾಗಿ ಅವರು ಹಾಸ್ಯಾಸ್ಪದ ರೀತಿಯಲ್ಲಿ ಕೊಂದು ಬಿಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿ ಇದು ಏನಾಗುತ್ತೆ ಅನ್ನೋದೊಂದು ವಿಚಾರ. ಎರಡನೇ ವಿಚಾರ, ಇದಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂಥ ಬೆಳವಣಿಗೆ, ಒಂದು ವೇಳೆ ಡೊನಾಲ್ಡ್ ಟ್ರಂಪ್ ಅವರ ಪುತ್ರನ ಮಗನ ಮದುವೆಗೆ ಏನಾದರೂ ಹೋದರೆ 50 ಜನ ಏನೋ ಮಾತ್ರ ಭಾಗವಹಿಸ್ತಾರಂತೆ. ಅತ್ಯಂತ ರಹಸ್ಯವಾಗಿ ಆಗ್ತಾ ಇರುವಂಥ ಮದುವೆ, ಅಲ್ಲಿ ಭದ್ರತಾ ಲೋಪ ಎದುರಾಗಬಹುದು ಎನ್ನುವಂಥ ಆಲೋಚನೆಯೂ ಕೂಡ ಅಮೆರಿಕದ ಸೇನೆಗಿದೆ ಅಂತ ಹೇಳ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕ್ವಶನ್. ಇದೀಗ ಬಹಾಮಾಸ್ನಲ್ಲಿ ಟ್ರಂಪ್ ಪುತ್ರನ ರಹಸ್ಯ ವಿವಾಹ ಆಗ್ತಾ ಇರೋದು, ಬಹಾಮಾಸ್ನಲ್ಲಿ ಆಗ್ತಾ ಇದೆ. ಈ ವಾರಾಂತ್ಯದಲ್ಲಿ ಬೆಟ್ಟಿನಾ ಆಂಡರ್ಸನ್ ಅವರನ್ನು ವರಿಸ್ತಾರೆ. ಟ್ರಂಪ್ನ ಹಿರಿಯ ಮಗ ಜೂನಿಯರ್ ಟ್ರಂಪ್ ಅಂತ ಇವ್ರ ಹೆಸರು. ಜೂನಿಯರ್ ಟ್ರಂಪ್ ಮಗನ ಅತ್ಯಂತ ಖುಷಿಯ ಕ್ಷಣದಲ್ಲಿ ಇರೋದಕ್ಕೆ ಟ್ರಂಪ್ ಮನಸಾರಿ ಬಯಸಿದ್ರು ಕೂಡ ಪರಿಸ್ಥಿತಿ ಅದಕ್ಕೆಲ್ಲ ತದ್ವಿರುದ್ಧವಾಗಿದೆ. ಕೇವಲ ಹತ್ತಿರದ ಒಡನಾಡಿಗಳು, ಕುಟುಂಬದವರು ಮಾತ್ರ ಭಾಗವಹಿಸುವಂತಹ ಸಂಪೂರ್ಣ ಖಾಸಗಿ ಫಂಕ್ಷನ್ ಇದು. ಅತ್ಯಂತ ಸೂಕ್ಷ್ಮವಾದ ಮಾತುಕತೆಗಳು, ಉದ್ವಿಗ್ನ ಪರಿಸ್ಥಿತಿ ಎಲ್ಲ ಇದೆ. ಮೇಕ್ ಅಮೆರಿಕಾ ಗ್ರೇಟ್ ಅಭಿಯಾನದ ರೂವಾರಿ ಯಾರು, ಇವರ ಪುತ್ರ ಭವಿಷ್ಯದ ಅಧ್ಯಕ್ಷೀಯ ಆಕಾಂಕ್ಷಿ ಇದ್ದಾರೆ. ಹೀಗಾಗಿ ಈ ವಿಚಾರದ ಬಗ್ಗೆ ಆಗ್ತಾ ಇರುವಂತಹ ಬೆಳವಣಿಗೆ ರಹಸ್ಯ ವಿವಾಹ ಇದು. ಅಂದರೆ ಅಮೆರಿಕಾದ ಅಧ್ಯಕ್ಷರ ಇತಿಹಾಸವನ್ನು ನೀವು ಗಮನಿಸುತ್ತಾ ಬಂದರೆ ಅವರ ಪುತ್ರ ಅಥವಾ ಪುತ್ರಿಯ ಮದುವೆಗೆಲ್ಲವೂ ಕೂಡ ಅಮೆರಿಕ ಅಧ್ಯಕ್ಷರ ವಾಸಸ್ಥಾನವಾಗಿರುವಂಥ ವೈಟ್ ಹೌಸ್ನಲ್ಲೇ ಆಗುತ್ತೆ. ಆದರೆ ಈಗ 48 ವರ್ಷದ ಡೊನಾಲ್ಡ್ ಟ್ರಂಪ್ ಜೂನಿಯರ್ ಮದುವೆ ಬೇರೆ ಕಡೆ ಆಗ್ತಾ ಇದೆ. ಬೆಟ್ಟಿನಾ ಆಂಡರ್ಸನ್ ಫ್ಲೋರಿಡಾದ ಪಾಮ್ ಬೀಚ್ ಹೈ ಸೊಸೈಟಿ ಮಾಡೆಲ್ ಅಂತಿವರು 2024ರಿಂದಲೂ ಕೂಡ ಡೇಟಿಂಗ್ ಇತ್ತು. 2025ರಲ್ಲಿ ಇವರೆಲ್ಲ ನಿಶ್ಚಿತಾರ್ಥವನ್ನು ಮಾಡಿಕೊಂಡಿದ್ದಾರೆ. ಇವಾಂಕಾ ಟ್ರಂಪ್, ಲಾರಾ ಟ್ರಂಪ್, ಟಿಫಾನಿ ಟ್ರಂಪ್ ಇವರೆಲ್ಲ ಭಾಗವಹಿಸ್ತಿದ್ದಾರೆ ಎನ್ನುವಂಥ ಸುದ್ದಿಗಳು ಬರ್ತಾ ಇದೆ. ಈ ಸುದೀರ್ಘ ಇತಿಹಾಸ ಹೇಳಿದ್ನಲ್ಲ, ಅಮೆರಿಕ ಅಧ್ಯಕ್ಷರೆಲ್ಲರೂ ಕೂಡ ವೈಟ್ ಹೌಸ್ನಲ್ಲಿ ಮಾಡ್ತಾ ಇದ್ರು. ಒಂದು ಬಾರಿ ಇಂಥದ್ದೊಂದು ಘಟನೆ ಆಗಿದೆ ಅಮೆರಿಕಾದಲ್ಲಿ. ಯಾವಾಗ 1971ರಲ್ಲಿ ರಿಚರ್ಡ್ ನಿಕ್ಸನ್ ಅಮೆರಿಕಾದ ಅಧ್ಯಕ್ಷರಾಗಿರ್ತಾರೆ. ಆವಾಗ ಅವ್ರ ಮಗಳ ಮದುವೆ ಬಂತು. ಅವರ ಮಗಳ ಮದುವೆಯನ್ನು ವೈಟ್ ಹೌಸನ್ನು ಬಿಟ್ಟು ಬೇರೆ ಕಡೆ ಮಾಡಲಿಲ್ಲ, ವೈಟ್ ಹೌಸಲ್ಲೇ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ವೈಟ್ ಹೌಸಲ್ಲಿ ಮದುವೆ ಆಯಿತು. ಆದರೆ ರಿಚರ್ಡ್ ನಿಕ್ಸನ್ ಕೂಡ ಮದುವೆಯಿಂದ ದೂರ ಉಳಿಯುವ ಪ್ರಯತ್ನವನ್ನು ಮಾಡಿದ್ರು. ಆದರೆ ಹೀಗೆ ಸಂಪೂರ್ಣವಾಗಿ ದೂರ ಉಳಿಯುವ ಪ್ರಯತ್ನ ಅಲ್ಲ. ರಿಚರ್ಡ್ ನಿಕ್ಸನ್ ಏನು ಮಾಡಿದ್ರು, 1971ರ ಆ ಸಮಯದಲ್ಲಿ ತಮ್ಮ ಮಗಳನ್ನ ಮತ್ತೊಬ್ಬರಿಗೆ ದಾರೆ ಎರೆದು ಕೊಡೋದು ಅಂತ ನಾವೇನು ಕರಿತೀವಿ, ಅಂದರೆ ಗಂಡನಿಗೆ ಮದುವೆ ಮಾಡೋ ವಿಚಾರದಲ್ಲಿ ಆ ಸಾಂಪ್ರದಾಯಿಕ ವಿಧಿವಿಧಾನಗಳೇನಿರುತ್ತಲ್ಲ, ಆ ಸಾಂಪ್ರದಾಯಿಕವಾಗಿ ಒಬ್ಬ ತಂದೆ ಮದುವೆಯ ವಿಚಾರದಲ್ಲಿ ಏನೆಲ್ಲ ಮಾಡಬೇಕಾಗಿತ್ತು ಅಷ್ಟು ಮಾತ್ರ ಮಾಡಿ ಆ ಜಾಗದಿಂದ ಅವರು ತೆರಳಿಬಿಟ್ಟಿದ್ರು. ಆ ಜಾಗದಲ್ಲಿ ಅವತ್ತಿರಲಿಲ್ಲ ವಿಧಿವಿಧಾನ, ಸಾಂಪ್ರದಾಯಿಕ ಪದ್ಧತಿಗಳಲ್ಲೆಲ್ಲ ಭಾಗವಹಿಸಿ ಅವರು ಹೋಗ್ಬಿಟ್ಟಿದ್ರು. ಯಾಕೆ? 2 ಕಾರಣಗಳಿತ್ತು. ಒಂದು, ಅಮೆರಿಕಾದಲ್ಲಿ ರಾಜಕೀಯ ಬಿಕ್ಕಟ್ಟು ಶುರುವಾಗಿತ್ತು. ಮಾಧ್ಯಮಗಳು ಇದರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಬಹುದು ಎನ್ನುವಂಥ ಆತಂಕ ರಿಚರ್ಡ್ ನಿಕ್ಸನ್ ಅವರಿಗಿತ್ತಂತೆ. ಈ ಕಾರಣಕ್ಕಾಗಿ ಮಾಧ್ಯಮಗಳ ಕಣ್ಣಿಗೆ ಕಾಣದಂತೆ ಮದುವೆಯಲ್ಲಿ ಭಾಗವಹಿಸಿದ್ರು ರಿಚರ್ಡ್ ನಿಕ್ಸನ್. ಮತ್ತೊಂದು, ವಾಟರ್ಗೇಟ್ ಹಗರಣ ಎನ್ನುವಂಥ ಹಗರಣ ಇವರ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಇದು ಕೂಡ ಮಾಧ್ಯಮದಲ್ಲಿ ದೊಡ್ಡ ಸುದ್ದಿ ಆಗ್ತಾ ಇತ್ತು. ಈ ಕಾರಣಕ್ಕಾಗಿಯೂ ಕೂಡ ಮಾಧ್ಯಮಗಳ ಕಣ್ಣಿಗೆ ಅಮೆರಿಕದ ಅಂದರೆ ಒಂದು ಹಗರಣ, ಸರ್ಕಾರದ ವಿರುದ್ಧ ಆಕ್ರೋಶ, ರಾಜಕೀಯ ಬಿಕ್ಕಟ್ಟು ಇದ್ದಂತಹ ಸಮಯದಲ್ಲಿ ಒಬ್ಬ ದೇಶದ ಮುಖ್ಯಸ್ಥರು ಕೈ ಕಟ್ಟಿಕೊಂಡು ಕುಳಿತು ಮನೆಯ ಕಾರ್ಯಕ್ರಮದ ಕಾರಣಕ್ಕಾಗಿನೋ, ಮಗಳ ಮದುವೆನೋ, ಮಗನ ಮದುವೆಯ ಕಾರಣಕ್ಕಾಗಿ ಇವರು ಎಂಜಾಯ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ಜನ ಸಹಜವಾಗಿ ಅದನ್ನು ಸಹಿಸೋದಿಲ್ಲ. ಈಗ ಭಾರತದ ಉದಾಹರಣೆಯನ್ನು ತೆಗೆದುಕೊಳ್ಳಿ. ಯಾವುದೋ ಒಂದು ಪ್ರವಾಹ ಆಗಿದೆ, ಯಾವುದೋ ಒಂದು ಏನೋ ಆಗಿದೆ, ಕರ್ನಾಟಕದ ಕರಾವಳಿ ಭಾಗದಲ್ಲೋ, ಉತ್ತರ ಕರ್ನಾಟಕದ ಎಲ್ಲೋ ಆಗಿದೆ. ಆ ಕ್ಷೇತ್ರದ MLA
ಕುಟುಂಬದ ವೈಯಕ್ತಿಕ ಕಾರ್ಯಕ್ರಮದ ಕಾರಣಕ್ಕಾಗಿ ಸಾರ್ವಜನಿಕರನ್ನು ನಾನು ಭೇಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾರ್ವಜನಿಕ ಹಿತಾಸಕ್ತಿ ನನಗೆ ಮುಖ್ಯ ಅಲ್ಲ ಅಂತ ಯಾರಾದರೂ ಹೇಳಿಬಿಟ್ರೆ ಏನಾಗುತ್ತೆ? ಜನಾಕ್ರೋಶ ಮಾದರಿಯಲ್ಲಿ ಅವರ ವಿರುದ್ಧ ಒಂದು ಆಂಟಿ ಇನ್ಕಮೆನ್ಸಿ ಅನ್ನೋದು ಶುರುವಾಗುತ್ತೆ. ಇದು ಆಗಬಹುದು ಎನ್ನುವಂಥ ಆತಂಕ ಎಲ್ಲ ಜನಪ್ರತಿನಿಧಿಗಳು ಕೂಡ ಇರುತ್ತೆ. ಇದೇ ಕಾರಣವೂ ಕೂಡ ಡೊನಾಲ್ಡ್ ಟ್ರಂಪ್ ಅವರಿಗೆ ಇರಬಹುದು ಎನ್ನುವಂಥ ಲೆಕ್ಕಾಚಾರಗಳು ಸದ್ಯಕ್ಕೆ ಬರ್ತಾ ಇರುತ್ತೆ. ಮತ್ತೊಂದು ಕಡೆ ಹಾರ್ಮುಜ್ನಲ್ಲಿ ಶಾಶ್ವತ ಟೋಲ್ ಬಗ್ಗೆ ಚರ್ಚೆಗಳಾಗ್ತಾ ಇರೋದು. ಮೊದಲ ದಿನದಿಂದಲೂ ಕೂಡ ಈ ಚರ್ಚೆ ಆಗ್ತಾ ಇದೆ. ಇರಾನ್ ಆರ್ಥಿಕವಾಗಿ ಹಾಳಾಗಿ ಹೋಗ್ಬಿಟ್ಟಿದೆ, ಜರ್ಜರಿತವಾಗ್ಬಿಟ್ಟಿದೆ. ಇರಾನ್ ಪುನಶ್ಚೇತನ ಆಗಬೇಕು, ಅದಕ್ಕಾಗಿ ಹಾರ್ಮುಜ್ನಲ್ಲಿ ಆದಾಯವನ್ನು ಕಲೆಕ್ಟ್ ಮಾಡೋದು ಹೆಂಗೆ? ಅದು ಟೋಲ್ಗಳನ್ನು ವಿಧಿಸುವ ಮುಖಾಂತರ 16 ಕೋಟಿನೋ 18 ಕೋಟಿಯೋ ಒಂದು ವಾಣಿಜ್ಯ ಹಡಗಿಗೆ ಟೋಲನ್ನು ವಿಧಿಸುವ ಮುಖಾಂತರ ಆ ಹಣವನ್ನು ಇರಾನನ್ನು ಪುನರಪಿ ಕಟ್ಟುವುದಕ್ಕೆ, ಮೂಲಸೌಕರ್ಯ ಆಗಿರ್ಬೋದು, ಮಿಲಿಟರಿ ವಿಚಾರದಲ್ಲಿ ಅವರು ಅನುಭವಿಸಿದಂಥ ಹಿನ್ನಡೆ, ಕಟ್ಟಡಗಳು ಏನೆಲ್ಲವೂ ಕೂಡ ನೆಲಸಮ ಆಗಿದೆ ಅವುಗಳನ್ನು ಪುನರಪಿ ಕಟ್ಟೋದಾಗಿರ್ಬೋದು, ಪರಮಾಣು ವಿಚಾರದಲ್ಲಿ ಮತ್ತಷ್ಟು ಸ್ವಾವಲಂಬಿ ಆಗೋದಕ್ಕೆ ಆ ಹಣವನ್ನು ಬಳಕೆ ಮಾಡೋದಾಗಿರ್ಬೋದು, ತೈಲದಲ್ಲಿ ಮತ್ತೆ ರಫ್ತನ್ನು ಹೆಚ್ಚಳ ಮಾಡಿಕೊಂಡು ಆ ರಫ್ತಿನ ಮುಖಾಂತರವೂ ಕೂಡ ಆರ್ಥಿಕವಾಗಿ ನಾವು ಬೆಳವಣಿಗೆಯನ್ನು ಸಾಧಿಸಬೇಕು ಅನ್ನೋದು ಇರಾನ್ನ ಒಟ್ಟ ಲೆಕ್ಕಾಚಾರ ಇದೆ. ಹೀಗಾಗಿ ಈ ಹಡಗುಗಳಿಗೆ ಟೋಲನ್ನು ವಿಧಿಸಬೇಕು, ಅದನ್ನು ಶಾಶ್ವತವಾಗಿ ಮಾಡಿಕೊಳ್ಬೇಕು ಅಂತ. ನಾನು ಹಿಂದೆ ಅನೇಕ ಬಾರಿ ಇದನ್ನು ಹೇಳಿದ್ದೀನಿ. ಅಂತಾರಾಷ್ಟ್ರೀಯ ಕಡಲ ನಿಯಮದ ಪ್ರಕಾರ ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಇದಕ್ಕಾಗಿ ಒಂದು ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ, ಕಡಲು ನಿಯಮದ ಪ್ರಕಾರ ಪ್ರತಿಯೊಂದು ವಾಣಿಜ್ಯ ಹಡಗಿಗೂ ಕೂಡ ಮುಕ್ತ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಭೂ ಗಡಿಯನ್ನು ಅವರು ಹಂಚಿಕೊಂಡಿದ್ದಾಗಲೂ ಕೂಡ ಯಾವುದೇ ಹಡಗಿಗೆ ಏನು ತೊಂದರೆ ಆಗದಂತೆ ನೋಡಿಕೊಳ್ಳಬಹುದಂಥ ಜವಾಬ್ದಾರಿ ಅಲ್ಲಿ ಅವರಿಗೆ ಇರುತ್ತೆ. 1982ರ ಸಮುದ್ರ ಕಾನೂನಿಗೆ ಇರಾನ್ ಸಹಿ ಹಾಕದೇ ಇರೋದು ಕೂಡ ಇದಕ್ಕೊಂದು ಪ್ಲಸ್ ಪಾಯಿಂಟ್. ಇದರ ಬಗ್ಗೆ ಅನೇಕ ಬಾರಿ ಮಾತನಾಡಿದ್ದೀವಿ. ಇರಾನ್ ಈ ಒಪ್ಪಂದಕ್ಕೆ ಸಹಿ ಹಾಕೊಂಡಿಲ್ಲ. ಅವ್ರು ಹೇಳ್ತಾರೆ ಇರಾನ್ ಮತ್ತು ಒಮಾನ್ ಇಲ್ಲಿ ಗಡಿಯನ್ನು ಹಂಚಿಕೊಳ್ಳುತ್ತವೆ, ಅಂದರೆ ನಮ್ಮ ಭೂ ವ್ಯಾಪ್ತಿಯಲ್ಲಿ ಬರುತ್ತೆ, ಹೀಗಾಗಿ ನಾವು ಅಲ್ಲಿ ಹಣವನ್ನು ಅಂದರೆ ಟೋಲನ್ನು ವಿಧಿಸ್ತೀವಿ, ಆ ಹಣದಿಂದ ನಾವು ಸೇವೆ ಕೊಡ್ತೀವಿ ಅಂತ. ಈಗ ಏನಾಗುತ್ತೆ, ಸೇವೆ ಕೊಡೋದಕ್ಕೂ ಮತ್ತು ಟೋಲ್ ವಿಧಿಸೋದಕ್ಕೆ ಎರಡು ವ್ಯತ್ಯಾಸ ಇದೆ. ಸೇವೆ ವಿಧಿಸೋದು ಅಂದ್ರೇನು? ಹಡಗುಗಳು ಸುಗಮವಾಗಿ ಸಂಚಾರ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಮಾಡಿಕೊಳ್ಳೋದು, ಆ ಹಾರ್ಮುಜ್ ಜಲಸಂಧಿಯಲ್ಲಿ ಪರಿಸರ ಮಾಲಿನ್ಯ ಆಗದಂತೆ ನೋಡಿಕೊಳ್ಳೋದು, ಅಕಸ್ಮಾತ್ ಯಾವುದಾದ್ರೂ ಹಡಗು ದಾರಿ ತಪ್ಪಿದ್ರೆ ಅವರಿಗೆ ಮಾರ್ಗದರ್ಶನ ಮಾಡೋದು, ಯಾವುದಾದ್ರೂ ಹಡಗು ಸಮುದ್ರದಲ್ಲಿ ಏನಾದರೂ ಪತನ ಆಗ್ತಾ ಇದೆ, ಏನೋ ತಾಂತ್ರಿಕವಾಗಿ ಸಮಸ್ಯೆ ಅನುಭವಿಸ್ತಾ ಇದೆ, ಆ ಹಡಗಿಗೆ ನಾವು ಸ್ವಲ್ಪ ಸಹಾಯ ಮಾಡೋದು, ಅದರಿಂದ ಒಂದು ಸರ್ವಿಸ್ ಕೊಟ್ಟು ಹಣವನ್ನು ಪಡೆದುಕೊಳ್ಳೋದು ಬೇರೆ. ಆದರೆ ಇರಾನ್ ಮಾಡ್ತಾ ಇರೋದೇನು? ನಾವು ನೇರವಾಗಿ ಟೋಲನ್ನು ವಿಧಿಸ್ತಾ ಇದ್ದೀವಿ ಅಂತ. ಈ ಟೋಲ್ನ ವಿರುದ್ಧ ಅವರು ಏನು ಮಾಡಿದ್ದಾರೆ? ವಿಶ್ವಸಂಸ್ಥೆಗೆ ದೂರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನು ಇದೇನಿದೆ, ಆ ಸಮುದ್ರದ ಕಾನೂನು ಏನಿದೆ ಅದರ ಬಗ್ಗೆಯೂ ಕೂಡ ದೂರು ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಇತ್ತೀಚೆಗೆ ಅವರು ಒಂದೆಲ್ಲ ಸಭೆಯನ್ನು ಮಾಡಿ ಅವರೆಲ್ಲ ಹೇಳಿದ್ದಾರೆ, ಈ ಸಭೆಯ ಮುಖಾಂತರ ನಾವು ಇರಾನ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಟೋಲನ್ನು ವಿಧಿಸಬಾರದು ಅಂತ. ಟೋಲ್ ವಿಧಿಸೋದಕ್ಕೆ ಅವಕಾಶ ಇಲ್ಲ, ಯಾಕಂದರೆ ಮಾನವ ನಿರ್ಮಿತ ಮತ್ತು ನೈಸರ್ಗಿಕ ಎರಡಕ್ಕೂ ಕೂಡ ವ್ಯತ್ಯಾಸ ಇದೆ. ಕಾಲುವೆಗೆ ನೀವು ಟೋಲನ್ನು ವಿಧಿಸಬಹುದು, ಆದರೆ ಜಲಸಂಧಿಗಳಿಗೆ ಇಲ್ಲಿ ಟೋಲನ್ನು ವಿಧಿಸೋದಕ್ಕೆ ಸಾಧ್ಯ ಇಲ್ಲ. ಬಟ್ ಇದರ ಹೊರತಾಗಿಯೂ ಕೂಡ ಶಾಶ್ವತವಾಗಿ ಇಲ್ಲಿ ವಿಧಿಸಬೇಕು ಅಂತ ಅವರೆಲ್ಲ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಶಾಶ್ವತ ಟೋಲನ್ನು ವಿಧಿಸಿದರೆ ಏನು ಪರಿಣಾಮ ಆಗುತ್ತೆ ಅನ್ನುವಂಥದ್ದು ಒಂದು ಸದ್ಯಕ್ಕಿರುವಂಥ ಕುತೂಹಲ. ಸಹಜವಾಗಿ ಈಗ ಒಂದು ಬ್ಯಾರೆಲ್ ಕಚ್ಚಾ ತೈಲನ್ನು ತರಬೇಕು ಅಂತ ಹೇಳಿದ್ರೆ 100 ರೂಪಾಯಿ ಆಗ್ತಾ ಇತ್ತು ಅಂತ ಅನ್ಕೊಳ್ಳಿ. ಆ 100 ರೂಪಾಯಿ ಖರ್ಚಿಗೆ ಟೋಲ್, ಎಕ್ಸ್ಟ್ರಾ ಟೋಲನ್ನು ಕಟ್ಟಬೇಕಾಗುತ್ತೆ. 10 ರೂಪಾಯಿ ಟೋಲ್ ಕಟ್ಟಿದ್ರೆ 110 ರೂಪಾಯಿ ಆಗುತ್ತೆ. ಸಹಜವಾಗಿ ದೇಶದಲ್ಲಿ ತೈಲ ಬೆಲೆಗಳು ಜಾಸ್ತಿ ಆಗುತ್ತೆ, ಡೀಸೆಲ್ ಬೆಲೆಗಳು ಜಾಸ್ತಿ ಆಗುತ್ತೆ, LPG, CNG ಎಲ್ಲವೂ ಕೂಡ ದರ ಏರಿಕೆ ಆಗುತ್ತೆ. ಒಂದು ವೇಳೆ ನೀವು ತೈಲ ದರ ಏರಿಕೆ ಆಗಿದ್ರೆ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ದೇಶದಲ್ಲಿ ಏರಿಕೆ ಆಗುತ್ತೆ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ. ಎರಡನೇದು, ಜಾಗತಿಕವಾಗಿ ಏನು ಪರಿಣಾಮ ಆಗುತ್ತೆ ಅಂತ ಹೇಳಿದ್ರೆ, ಯಾವ್ಯಾವ ದೇಶಗಳು ಹಾರ್ಮುಜನ್ನು ಅವಲಂಬನೆ ಮಾಡಿದೆಯೋ ಆ ಹಾರ್ಮುಜ್ನ ಅವಲಂಬನೆಯನ್ನು ಕಡಿಮೆ ಮಾಡಿ ಪರ್ಯಾಯ ಮಾರ್ಗವನ್ನು ಹುಡುಕೊಳ್ಳೋದಕ್ಕೆ ಅವರು ಶುರು ಮಾಡ್ತಾರೆ. ಈಗ ಬೆಸ್ಟ್ ಎಕ್ಸಾಂಪಲ್ UAE ಮಾಡ್ತಾ ಇರುವಂಥ ಬೆಳವಣಿಗೆ. ಅವರು ಮೊದಲು ಒಪೆಕ್ನಿಂದ ಹೊರಗಡೆ ಬಂದರು, ಅದರಿಂದ ಮುಕ್ತಿಯಾಗಿ ಸ್ವತಂತ್ರ ಆದವು UAE. ಎರಡನೇ ಬೆಳವಣಿಗೆ ಅವರು ಮಾಡಿದರೆ, ನಾವು ಹಾರ್ಮುಜ್ ಮೇಲೆ ಡಿಪೆಂಡೆನ್ಸಿ ಆಗೋದು ಬೇಡ, ನಮ್ಮದೇ ಆದಂಥ ಪುಜೈರಾ ಬಂದರು ಏನಿದೆ ಆ ಮುಖಾಂತರ ನಾವು ಏಷ್ಯಾದ ಬೇರೆ ಬೇರೆ ದೇಶಗಳಿಗೆ ತೈಲ ಮಾರಾಟ ಮಾಡೋಣ ಅಂತ. ಆ ಮುಖಾಂತರ ನೀವು ಟೋಲನ್ನು ವಿಧಿಸ್ತೀರಿ ಅಂತ ಹೇಳಿದಾಗ ನಿಮಗೆ ಆದಾಯ ಬರಬಹುದು ಎನ್ನುವಂಥ ನಿರೀಕ್ಷೆಗಳಿತ್ತು. ಒಂದು ವೇಳೆ ಬರುವಂತಹ ದೇಶಗಳೇ ಅದರ ಮೇಲೆ ಡಿಪೆಂಡೆನ್ಸಿ ಆಗದೆ ಹೋದರೆ ಏನಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ನೀವು ನೋಡಿ, ಪ್ರತಿದಿನ 138ರಿಂದ 140 ಹಡಗುಗಳು ಹೋಗ್ತಾ ಇತ್ತು ಯುದ್ಧ ಶುರುವಾಗೋದಕ್ಕಿಂತ ಮೊದಲು. ಇದೀಗ 9ರಿಂದ 11 ಹಡಗುಗಳಿಗೆ ಮಾತ್ರ ಅದು ಇಳಿಕೆ ಆಗಿದೆ. 6 ಮಿಲಿಯನ್ ಬ್ಯಾರಲ್ ಕೂಡ ಸದ್ಯಕ್ಕೆ ಕುಸಿತ ಕಂಡಿರೋದು ಎಲ್ಲಿ ಅಂತ ಹೇಳಿದರೆ ಇದೇ ಇರಾನ್ನ ಹಾರ್ಮುಜ್ ಜಲಸಂಧಿಯಲ್ಲಿ. ಹೀಗಾಗಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಆಗಬಹುದು, ಇರಾನ್ ಆರ್ಥಿಕವಾಗಿ ನಾವು ಬಲಿಷ್ಠ ಆಗಬಹುದು ಎನ್ನುವಂಥ ಲೆಕ್ಕಾಚಾರದ ಭಾಗವಾಗಿ ಇಂಥದ್ದೊಂದು ಐಡಿಯಾವನ್ನು ಹುಡುಕೊಳ್ತಾ ಇದ್ರೆ, ಎರಡನೇ ಭಾಗವಾಗಿ ಅವರು ಆರ್ಥಿಕವಾಗಿ ಇದನ್ನು ಕಳೆದುಕೊಳ್ಳಬಹುದು ಎನ್ನುವಂಥ ಆಲೋಚನೆಯೂ ಕೂಡ ಆಗ್ತಾ ಇದೆ. ಹೀಗಾಗಿ ಈ ವಿಚಾರದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಕಾದು ನೋಡೋಣ.